ಜೊತೆಗೆ ಅಶೋಕನ್ ಸವಾಸ ಬೇರೆ ಮಾಡಿದ್ಯಾ. ಅವನ್ ನಿನ್ನ ಬಳಸ್ಕೊಳ್ತಿದ್ದಾನ್ ಕಣೋ, ಅದ್ ನಿನಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ಯಾರೇ ಬಂದ್ರು ಈ ಮನೆನ ಒಡೆಯಕ್ಕಾಗಲ್ಲ. ಅದ್ ಒಡೆಯಕ್ಕಾಗದ್ ಯಾವಾಗ ಹೇಳು? ನಮ್ಮ ಮನೇಲಿರೋರೇ ಸಪೋರ್ಟ್ ಮಾಡಿದಾಗ. ಅಂದ್ರೆ ನೀವು ಹೇಳ್ತಿರೋದು ನಾನು ಅಶೋಕಂಗೆ ಸಹಾಯ ಮಾಡ್ತಾ ಇದ್ದೀನಿ ಅಂತನಾ? ನೀನ್ ಈ ವಿಷಯನ ಹೇಗ್ ತಗೊಳ್ತೆ ನನಗೆ ಗೊತ್ತಿಲ್ಲ ಬೈರ. ಆದ್ರೆ ಒಂದು ಮಾತ್ರ ನಿಜ, ಅಶೋಕನ ಮನೆಯವ್ರಿಗೆ ಆಸ್ತಿ ಹಣ ಬಿಟ್ರೆ ಬೇರೆ ಏನು ಮುಖ್ಯ ಅಲ್ಲ. ನಮ್ಮನ್ನ ಬೇರೆ ಮಾಡ್ಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಿದ್ದಾರೆ. ಅವ್ರ ತಾಳಕ್ ನೀನೇನಾದ್ರೂ ಕುಣಿದ್ರೆ ನಿನ್ನಂತ ಮುಟ್ಟಾಳ ಇನ್ನೊಬ್ಬ ಇಲ್ಲ. ನಾನು ಈ ಮನೆಗೆ ದ್ರೋಹ ಬಗೀತಾ ಇದ್ದೀನಿ ಅಂತ ಇದ್ದೀರಾ? ನೋಡ್ ಮಾಯ ಅಣ್ಣ ಹೇಗೆ ಮಾತಾಡ್ತಾ ಇದ್ದಾನೆ. ನೋಡ್ ಶರ್ಮಿಳಾ, ಬೈರ ನಿನ್ ತಲೆಯಲ್ಲಿ ಏನ್ ನಡೀತಿದೆ, ಮುಂದೆ ಏನ್ ಮಾಡ್ಬೇಕು ಅಂತಿದ್ಯಾ ಅಂತ ಎಲ್ಲ ನನಗೆ ಗೊತ್ತು. ಸುಮ್ನೆ ನಾಟಕ ಆಡಬೇಡ. ಇಷ್ಟೆಲ್ಲ ನಡೀತಿದ್ರು ನಾನು ಯಾಕೆ ಸುಮ್ಮನೆ ಇದ್ದೀನಿ ಗೊತ್ತಾ? ಮನೇಲಿ ದೊಡ್ಡವರು ಅನ್ಸ್ಕೊಂಡಿರೋ ಚಿಕ್ಕಮ್ಮ ಇಲ್ಲ. ಅವ್ರು ಇಲ್ದೇ ಇದ್ದಾಗ ನಾನ್ ದೊಡ್ಡವನಾಗಿ ಚಿಕ್ಕವ್ರಿಗೆ ಬುದ್ಧಿ ಹೇಳಬೇಕು ಹೇಳ್ತಿದ್ದೀನಿ. ತಮ್ಮ ಅಂತ ಒಂದು 4 ಮಾತು ಬೈಬೋದು, ಆದ್ರೆ ಈ ನಾಟಕಗಳು ತುಂಬಾ ಆಯ್ತು. ಇದೆಲ್ಲ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ನನಗೆ ಹೇಳಕ್ಕಾಗಲ್ಲ. ಸಮಾಧಾನವಾಗಿ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಂಡ್ರೆ ದಿಕ್ಕಿಲ್ದೇ ಇರೋ ಜಾಗದಲ್ಲಿ ಇರ್ತೀಯ. ಈ ಮನೇಲಿ ಯಾರ್ಯಾರು ಇದ್ದೀರೋ ಅಷ್ಟು ಜನನ ಕೇಳಿಸ್ಕೊಳ್ಳಿ. ನನಗೆ ಈ ಮನೇಲಿ ಎಷ್ಟು ಗೌರವ ಮರ್ಯಾದೆ ಕೊಡ್ತೀರೋ ಅಷ್ಟೇ ಬೆಳ್ಳಿಗೂ ಕೊಡಬೇಕು. ಗೌರವ ಅಷ್ಟೇ ಅಲ್ಲ, ನಿರ್ಧಾರ ತಗೊಳ್ಳೋ ಅಧಿಕಾರನೂ ಅವಳಿಗಿದೆ. ಈ ಹಣ ಆಸ್ತಿಲಿ ಎಲ್ಲದರಲ್ಲೂ ಅವಳಿಗೆ ಪಾಲಿದೆ. ನೀನು ಶರ್ಮಿಳಾ ಮಾಯ ಹೇಗೆ ಮನೇಲಿದ್ದೀರೋ ಹಾಗೆ ಬೆಳ್ಳಿನೂ ಇದೇ ಮನೇಲಿ ಇರ್ತಾಳೆ. ಬೆಳ್ಳಿನ ಮನೆ ಬಿಟ್ಟು ಕಳಿಸ್ಬೇಕು ಅದು ಇದು ಅಂತ ಏನಾದ್ರು ಎಕ್ಸ್ಟ್ರಾ ಮಾಡಿದ್ರೆ ಹೇಗ್ ಬಾಲ ಕಟ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೆಕ್ಸ್ಟ್ ಟೈಮ್ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಈ ಮನೇಲಿ ಎಲ್ರು ಒಂದೇ ಅಂತ ಅನ್ಕೊಂಡಿದ್ದೀನಿ. ಇದು ಮತ್ತೆ ಏನಾದ್ರು ರಿಪೀಟ್ ಆದ್ರೆ ಈ ಮನೇಲಾಗ್ಲಿ ಮನ್ಸಲ್ಲಾಗ್ಲಿ ಜಾಗ ಇರಲ್ಲ. ಇದಿಷ್ಟೇ ಅಲ್ಲ, ಈ ಮನೇಲಿ ಏನೇ ಶುಭ ಕಾರ್ಯ ನಡಿಬೇಕಿದ್ರು ಬೆಳ್ಳಿ ಪರ್ಮಿಷನ್ ತಗೋಬೇಕು. ಅವಳು ಸರಿ ಮುಂದುವರಿಸಿ ಅಂದ್ರೆ ಮಾತ್ರ ಶುಭ ಕಾರ್ಯ, ಇಲ್ಲ ಅಂದ್ರೆ ಎಲ್ಲ ಬಂದ್. ಬೆಳ್ಳಿನ ಮತ್ತೆ ಕೀಳಾಗಿ ನೋಡಿದ್ರೆ ತಮ್ಮ ತಂಗಿ ಅಂತನೂ ನೋಡಲ್ಲ. ಹುಷಾರ್ ಮಾಯಾ, ನಿನಗೂ ಸೇರ್ಸೆ ಹೇಳ್ತಿರೋದು ಅರ್ಥ ಆಗಿರ್ಬೇಕು ಅನ್ಕೊಳ್ತೀನಿ. ಬೆಳ್ಳಿ, ಇನ್ಮೇಲೆ ಈ ಮನೇಲಿ ಏನೇ ನಡೆದ್ರು ನೇರವಾಗಿ ಬಂದು ನನಗೆ ಹೇಳು. ಬೇರೆಯವ್ರು ಬಂದು ಹೇಳೋ ಥರ ಇಟ್ಕೋಬೇಡ. ಸರಿ ಬಾವಾ. ನೀನು ತುಂಬಾ ಕಷ್ಟಪಟ್ಟಿದ್ಯಾ, ಈಗ ಹೋಗಿ ಊಟ ಮಾಡಿ ರೆಸ್ಟ್ ಮಾಡು. ಆಮೇಲೆ ಬೇಕಿದ್ರೆ ಎಲ್ರಿಗೂ ಅಡುಗೆ ಮಾಡುವಂತೆ. ಅಪ್ಪ, ನಾನೊಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಹೇಳು ಪುಟ್ಟ. ನೀವು ಮೊದಲು ಊಟ ಮಾಡಿ. ಇಲ್ಲ ಪುಟ್ಟ, ಅಪ್ಪನಿಗೆ ತುಂಬಾ ಟಯರ್ಡ್ ಆಗಿದೆ, ನಾನು ಆಮೇಲೆ ಊಟ ಮಾಡ್ತೀನಿ ಪುಟ್ಟ. ಅಪ್ಪ, ಚಿಕ್ಕಿಗೆ ತೊಂದರೆ ಆಗತ್ತೆ ಅಂತ ಹೇಳ್ತಿದ್ದೀರಾ? ನೆನ್ನೆ ಹಬ್ಬದಲ್ಲೂ ಸರಿಯಾಗಿ ಊಟ ಮಾಡಿಲ್ಲ ನೀವು. ನನಗೆ ತೊಂದರೆ ಆಗುತ್ತೆ ಅಂತ ನೀವು ಊಟ ಬೇಡ ಅಂತಿದ್ದೀರಾ ಮಾವ? ಹಾಗೇನೂ ಇಲ್ಲ ಬೆಳ್ಳಿ, ಸ್ವಾತಿ ಊಟ ಮಾಡಲಿ ಅಂತ ಹಾಗೆ ಹೇಳ್ತಿದ್ದಾಳಷ್ಟೇ. ನೀವವತ್ತು ಬೆಳ್ಳಿ ಚಿಕ್ಕಿ ಬರೋ ತನಕ ನಾನು ಊಟನೂ ತಿನ್ನಲ್ಲ ನೀರು ಕುಡಿಯಲ್ಲ ಅಂತ ಹೇಳಿದ್ರಂತೆ. ಇದೆಲ್ಲ ನನಗೆ ಐಶು ಅಂತಾನೆ ಹೇಳಿದ್ದು. ಹೌದು ಅದಕ್ಕೆ ನೀವು ಅರೆಸ್ಟ್ ಆಗಿ ಹೋದ್ಮೇಲೆ ಅಣ್ಣ ಈ ಮನೇಲಿ ಊಟ ಮಾಡೋದಿರಲಿ, ನೀರು ಕೂಡ ಮುಟ್ಟಿಲ್ಲ. ನಿಮ್ಮ
ನಿಮ್ಮನ್ನು ಬಿಡ್ಸ್ಕೊಂಬರೋಕ್ಕೆ ಹಗಲು ರಾತ್ರಿ ಕಷ್ಟಪಟ್ಟಿದ್ದಾರೆ. ನೀವು ಅಣ್ಣನ ಮೇಲೆ ಇಟ್ಟಿರೋ ಕಾಳಜಿಗಿಂತ ಅಣ್ಣ 2ರಷ್ಟು ಕಾಳಜಿ ಅದನ್ನು ನಿಮ್ಮಲ್ಲಿ ಇಟ್ಟಿದ್ದಾರೆ. ಅಪ್ಪ ಬೆಳ್ಳಿ ಚಿಕ್ಕಿ ಬಂದಾಯ್ತಲ್ಲ, ಈಗಾದ್ರೂ ಊಟ ಮಾಡಿ ಅಪ್ಪ. ಬೆಳ್ಳಿ ಏನ್ ಮಾಡ್ತಿದ್ಯಾ? ಇದನ್ನ ಸಹಾಯ ಅನ್ಬೇಕು ಇಲ್ಲ ರಕ್ಷಿಸೋದು ಅನ್ಬೇಕು ಗೊತ್ತಾಗ್ತಿಲ್ಲ. ಪ್ರತಿ ಸರ್ತಿ ನೀವು ಕೃತಜ್ಞತೆ ಸಲ್ಲಿಸಿದಾಗಲೆಲ್ಲ ನಿಮ್ಮ ಋಣ ಇನ್ನಷ್ಟು ಜಾಸ್ತಿ ಆಗ್ತಿದೆ. ಯಾಕೆ ಮಾವ ಈ ಬಡಪಾಯಿ ಮೇಲೆ ನಿಮ್ಗೆ ಇಷ್ಟೊಂದು ಪ್ರೀತಿ? ಯಾಕೆ ಈ ಅನಾಥನ ಈ ಥರ ಕಾಪಾಡ್ತಿದ್ದೀರಾ? ನಿಜ ಹೇಳಿ ಮಾವ, ನೀವು ಅಷ್ಟು ದಿನ ಏನೂ ತಿಂದಿರ್ಲಿಲ್ವಾ? ಇಲ್ಲ ಬೆಳ್ಳಿ, ಇವ್ರು ಸುಮ್ಮನೆ ಹೇಳ್ತಿದ್ದಾರೆ ಬೆಳ್ಳಿ. ಅದಕ್ಕೆ ಅಣ್ಣ ನಿಜವಾಗ್ಲೂ ಊಟ ಮಾಡಿಲ್ಲ, ನಿನ್ನೆ ಮಾತ್ರ ಒಂದು ತುತ್ತು ತಿಂದ್ರು ಅಷ್ಟೇ. ಬೆಳ್ಳಿ ಮನೆಗೆ ಬರೋವರೆಗೂ ನಾನೊಂದು ತುತ್ತು ಅನ್ನ ಕೂಡ ತಿನ್ನೋದಿಲ್ಲ. ಯಾಕೆ ಈ ಥರ ನಡ್ಕೊಂಡ್ರಿ ಮಾವ? ಹೇಳಿ, ಯಾಕೆ ನಿಮ್ಗೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿ? ಯಾಕಂದ್ರೆ ನೀನ್ ನನಗಿಂತ ಒಳ್ಳೆಯವಳು, ಅದಕ್ಕೆ. ಎಷ್ಟು ಸಾರಿ ನನ್ನ ಪ್ರಾಣ ಉಳಿಸಿದ್ಯಾ, ಈ ಮನೆಯವ್ರನ್ನ ಎಷ್ಟೋ ವಿಷಯದಲ್ಲಿ ಕಾಪಾಡಿದ್ಯಾ. ನನ್ನ ಋಣ ಜಾಸ್ತಿ ಆಯ್ತು ಅಂತ ಹೇಳ್ತಿದ್ಯಾ, ಆದ್ರೆ ನಾನು ನಿನ್ನ ಋಣ ಹೊತ್ತು ತಿರುಗ್ತಾ ಇದ್ದೀನಿ ಬೆಳ್ಳಿ. ನಿನಗೆ ನನ್ನ ಚರ್ಮ ಸುಲ್ದು ಚಪ್ಪಲಿ ಮಾಡಿಕೊಟ್ರು ಆ ಋಣ ಕಮ್ಮಿ ಆಗಲ್ಲ ಬೆಳ್ಳಿ. ಹಾಗೆಲ್ಲ ಮಾತಾಡಬೇಡಿ ಮಾವ. ನಾನು ನಿಜ ಹೇಳ್ತಿದ್ದೀನಿ ಬೆಳ್ಳಿ, ನಿನ್ ಥರ ಒಳ್ಳೆ ಮನ್ಸಿರೋರು ಈ ಭೂಮಿ ಮೇಲೆ ಯಾರೂ ಇಲ್ಲ. ಕೆಟ್ಟದನ್ನ ಒಳ್ಳೆತನದಲ್ಲಿ ಗೆಲ್ಲಬೇಕು ಅಂತ ಹೊರಟಿದ್ಯಾ. ನೀನು ಒಳ್ಳೆತನಕ್ಕೆ ಗೆಲುವು ಸಿಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ನನಗೆ ಆಸ್ತಿ ಅಂತಸ್ತೆಲ್ಲ ಕೊಡ್ತೀನಿ ಅಂತ ಹೇಳ್ತಿದ್ದೀರಾ ಮಾವ, ಆದರೆ ನನಗಿದೆಲ್ಲದಕ್ಕಿಂತ ನಿಮ್ಮ ಪ್ರೀತಿನೇ ದೊಡ್ಡದು. ಈ ನಿಮ್ಮ ಪ್ರೀತಿನ ನಾನು ಹೀಗೆ ಉಳಿಸ್ಕೋತೀನಿ ಮಾವ. ಸ್ವಾತಿನೇ ಧೈರ್ಯವಾಗಿ ನಿಂತಿದ್ದಾಳೆ, ನೀನು ನೋಡಿದ್ರೆ ಅಳ್ತಿದ್ಯಲ್ಲ. ಧೈರ್ಯವಾಗಿರು ಸ್ವಾತಿ, ನೀನಾದರೂ ಹೇಳು. ನೀವಿಬ್ರು ಹೀಗೆ ಇರಬೇಕು. ಇದನ್ನ ನೋಡಿ ಕೆಲವ್ರಿಗೆ ಬೆಂಕಿ ಹಚ್ಕೊಂಡಿದ್ದಂಗೆ ಆಗುತ್ತೆ. ಇನ್ನು ಸರಿಯಾಗಿ ಪೆಟ್ರೋಲ್ ಹಾಕ್ತೀನಿ, ನೋಡ್ತೀರಿ. ಮುತ್ತು ಮಾವ, ಒಂದು 10 ನಿಮಿಷ ಅಷ್ಟೇ, ಬೇಗ ಬಿಸಿ ಬಿಸಿಯಾಗಿ ಅಡುಗೆ ಮಾಡ್ಕೊಡ್ತೀನಿ. ಎಲ್ಲರ ಜೊತೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿವ್ರಂತೆ. ಸರಿ ಬೆಳ್ಳಿ. ಅಯ್ಯೋ ಸ್ವಾತಿ, ಬೇಗ ಬಾ, ಮುತ್ತು ಮಾವಂಗೆ ಅಡುಗೆ ಮಾಡೋಣ. ಇದನ್ನೆಲ್ಲ ನೋಡೋಕೆ ನಾನು ಇನ್ನೂ ಈ ಮನೇಲಿರೋದು. ಮೊದಲು ನಾನು ಇಲ್ಲಿಂದ ಹೋಗಬೇಕು ಅಂದ್ಕೊಂಡ್ರೆ ಕಳಿಸ್ಬಿಡ್ತಾರೆ. ಈ ಸಾಮ್ರಾಜ್ಯ ನಮ್ದಾಗಬೇಕು ಅಂದರೆ ಸ್ವಲ್ಪ ಸಮಾಧಾನವಾಗಿರು. ಅಪ್ಪ, ಅಂತೂ ಎಲ್ಲ ಅಡುಗೆ ರೆಡಿ ಆಯ್ತು. ಮುತ್ತು ಮಾವ ಹಬ್ಬದ ದಿನಾನೂ ಸರಿಯಾಗಿ ಊಟ ಮಾಡಲಿಲ್ಲ, ಇವತ್ತಾದ್ರೂ ಚೆನ್ನಾಗಿ ಊಟ ಮಾಡಲಿ. ಮಾವ ಮಾವ ಮಾವ, ಊಟ ರೆಡಿ ಇದೆ, ಬಂದು ಊಟ ಮಾಡಿ.
ಅಡ್ಗೆನಾ? ಹ್ಞೂ ಮಾವ, ನೀವು ಹಬ್ಬದ ದಿನಾನು ಊಟ ಸರಿಯಾಗಿ ಮಾಡಲಿಲ್ಲ. ಅದಕ್ಕೆ ಇವತ್ತು ಎಲ್ಲ ಕೆಲಸನೂ ಪಟಪಟ ಅಂತ ಮುಗಿಸಿ ನಿಮ್ಗೋಸ್ಕರ ಅಡುಗೆ ರೆಡಿ ಮಾಡಿದ್ದೀನಿ. ಬೇಗ ಬನ್ನಿ, ಈ ಕೆಲಸ ಎಲ್ಲ ಆಮೇಲೆ ಮಾಡಿವ್ರಂತೆ. ಬನ್ನಿ ಮಾವ, ಮೊದಲು ಬಂದು ಊಟ ಮಾಡಿ. ಬನ್ನಿ ಬನ್ನಿ ಮಾವ. ಕೂತ್ಕೊಳ್ಳಿ ಬಾಬಾ, ಕೂತ್ಕೊಳ್ಳಿ. ಊಟ ಮಾಡಿ ನೀವು. ಉಪ್ಪಿನಕಾಯಿ ಇಲ್ಲ ಅಂದ್ರೆ ಸರಿ ಹೋಗುತ್ತಾ? ಅಯ್ಯೋ ಇರಿ ಮಾವ, ಹಾಕ್ತೀನಿ. ಹಾ ಮಾವ, ಏಕೆ? ನನಗೆ ಕಾಳು ಅಂದ್ರೆ ತುಂಬಾ ಇಷ್ಟ. ಇನ್ ಸ್ವಲ್ಪ ಬಡಿಸ್ತೀಯಾ? ಹ್ಞೂ ಮಾವ. ಇನ್ನೂ ಏನೋ ಮಿಸ್ ಆಗಿದೆಯಲ್ಲ? ಏನ್ ಮಾವ? ಹಪ್ಳ. ನಿನ್ ಕೈ ಅಡುಗೆ ತಿಂದು ತುಂಬಾ ದಿವಸ ಆಗಿತ್ತು. ಇಷ್ಟು ಕೇಳಬಾರ್ದಾ? ಕೇಳ್ಬೋದು ಬಿಡಿ ಅಪ್ಪ, ತಪ್ಪೇನಿಲ್ಲ ಅಲ್ವಾ ಚಿಕ್ಕಿ? ಸ್ವಾತಿನು ನನ್ನ ಪರವಾಗಿ ಮಾತಾಡ್ತಿದ್ದಾಳೆ ಅಂದಮೇಲೆ ನೀನು ಒಪ್ಕೊಳ್ಳೇಬೇಕು. ಏನು ನೋಡ್ತಾ ಇದೆಯಾ ಮಾಯಾ? ಅಲ್ಲೇನು ಸಿನಿಮಾ ನಡೀತಾ ಇದೆಯಾ? ನಿನ್ನ ಜಾಗದಲ್ಲಿ ಬೇರೆ ಯಾರೋ ನಿಂತ್ಕೊಂಡ್ರೆ ನಿನ್ನ ಕೋಪ ಬರಲ್ವಾ? ಸಿಟ್ಟು ಬರ್ತಾ ಇರುತ್ತಾ ಬೈರ? ತಾಳ್ಮೆ ಎಲ್ಲಿವರೆಗೂ ಇರುತ್ತೆ ಅಂತ ನಾನು ಚೆಕ್ ಮಾಡ್ತಿದ್ದೀನಿ. ಮುಂದೆ ಏನಾಗುತ್ತೆ ನೋಡೋಣ. ಇನ್ನೂ ಏನೋ ಒಂದು ಮಿಸ್ ಇದೆಯಲ್ಲ? ಹಾ, ಅಯ್ಯೋ ಮಾವ, ಯಾಕೆ ಊಟದಿಂದ ಎದ್ರಿ? ಅದೇನ್ ಬೇಕು ಅಂತ ಹೇಳಿ ನಾನೇ ತಂದ್ಕೊಡ್ತೀನಿ. ಅದು ತರೋದಲ್ಲ, ನಿನ್ನ ಈ ಚೇರ್ ಮೇಲೆ ಕೂರ್ಸೋದು. ಅಯ್ಯೋ ಕೂತ್ಕೋ. ನಾನಾ? ಯಾಕೆ ಮಾವ? ಕೂತ್ಕೋಬೇಡಿ, ಹೇಳ್ತೀನಿ. ಯಾಕೆ ಮಾವ ಹೀಗೆ ಕೂರ್ಸಿದ್ರಿ? ನಾನು ಮಾಡಿದ ಅಡ್ಗೆ ನಿಮಗೆ ಇಷ್ಟ ಆಗ್ಲಿಲ್ವಾ? ಈಗ ಊಟ ಮಾಡ್ಬೇಕಾಗಿರೋದು ನಾನಲ್ಲ, ನೀನು. ತಿನ್ನು. ನೀನ್ ಜೈಲಲ್ಲಿದ್ದಾಗ ನಿನಗೆ ಎಂತೆಂಥ ಊಟ ಕೊಟ್ಟಿರ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಳ್ಸೋಗಿರೋ ಅನ್ನ, ಮುರಿಯಕ್ಕಾಗ್ದಿರೋ ಮುದ್ದೆ, ಉಪ್ಪು ಖಾರ ಇಲ್ದಿರೋ ಸಾರು.
ಇದನ್ನೆಲ್ಲ ಕೊಟ್ಟಿರ್ತಾರೆ. ನನಗದೆಲ್ಲ ಗೊತ್ತಿಲ್ಲ. ನೀನೀಗ ಊಟ ಮಾಡ್ಬೇಕಷ್ಟೆ. ಅಲ್ಲ ಮಾವ, ನೀನ್ ಇಷ್ಟು ದಿನ ಸರಿಯಾಗಿ ಊಟ ಮಾಡದೇ ಇರೋದನ್ನ ನೋಡ್ಕೊಂಡು ನಾನೇ ಊಟ ಮಾಡ್ಲಿ? ನೀನೀಗ ಊಟ ಮಾಡಬೇಕು, ನಾನು ಅದನ್ನ ಕಣ್ಣಾರೆ ನೋಡ್ಬೇಕು. ನನ್ ಮುದ್ದು ಅಪ್ಪ ಅಂದ್ರೆ ಇದು. ಕರೆಕ್ಟ್ ಆಗಿ ಮಾಡ್ತಿದ್ದೀರಾ ಅಪ್ಪ. ನೀನು ಮುತ್ತು ಮಾವನ್ ಕಡೆನೇನಾ? ಮಾವ, ಮೊದಲು ನೀವು ಊಟ ಮಾಡಿ, ನಾನು ಆಮೇಲೆ ಊಟ ಮಾಡ್ತೀನಿ. ಆಗಲ್ಲ, ಮೊದಲು ನೀನು ಊಟ ಮಾಡು. ಆಗಲ್ಲ ಅಂದ್ರೆ ಬಿಡೋರು ಯಾರು? ಅಪ್ಪ ಊಟ ಮಾಡಿಸಿ ಅಪ್ಪ, ಬಿಡ್ಬೇಡಿ. ಮಾವ, ನಾನು ಬಂದ್ಮೇಲೆನೆ ಊಟ ಮಾಡೋದು ಅಂತ ಹೇಳಿದ್ರಂತೆ. ಈಗಲೂ ನೀವು ಸರಿಯಾಗಿ ಊಟ ಮಾಡಲಿಲ್ಲ ಅಂದ್ರೆ ನನಗೆ ಬೇಜಾರಾಗತ್ತೆ. ನೀನು ಹೊಟ್ಟೆ ತುಂಬ ತಿಂದ್ರೆ ನನಗೆ ನೆಮ್ಮದಿ ಸಿಗೋದು. ತಡ ಮಾಡಬೇಡ, ಬೇಗ ತಿನ್ನು. ಅಡುಗೆ ಮಾಡಿದ್ ನೀನೇ ಇರ್ಬೋದು, ಆದ್ರೆ ಇವತ್ತು ನಿನಗೆ ಬಡಿಸೋದು ನಾನು. ಅಯ್ಯೋ ಬೇಡ ಮಾವ, ಸಾಕು. ಇವತ್ತು ಸಾಕು ಅನ್ನೋ ಆಗಿಲ್ಲ, ನಾನು ಬಡಿಸಿದ್ದನ್ನ ನೀನು ತಿನ್ಲೇಬೇಕು. ಸರಿ, ಈಗ ಊಟ ಮಾಡು. ಸರಿ ಮಾವ, ನಿಮಗೋಸ್ಕರ ಊಟ ಮಾಡ್ತೀನಿ. ತಿನ್ನು. ನೀನು ಹೊಟ್ಟೆ ತುಂಬ ತಿಂದ್ರೇನೆ ನನಗೆ ನೆಮ್ಮದಿ ಸಿಗೋದು. ತಡ ಮಾಡಬೇಡ, ಬೇಗ ಬೇಗ ತಿನ್ನು.